ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಇದಕ್ಕೆ 4 ಟೊಮೊಟೊ, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ನೋಡಿ ಇಷ್ಟು ಪುಡಿ ಆಗಬೇಕು ತರ್ತರಿಯಾಗಿ. ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ 3 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. 3 ಸ್ಪೂನು ಎಣ್ಣೆ ಸ್ವಲ್ಪ ಕಾಯಬೇಕು. ಇದಕ್ಕೆ ಸ್ವಲ್ಪ ಸಾಸಿವೆ, ಚಕ್ಕೆ ಮುಕ್ಕು, ಕರಿಬೇವು, ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗಬೇಕು, ಬ್ರೌನ್ ಕಲರು ನೋಡಿ. ಇದು ಇನ್ನೂ ಸ್ವಲ್ಪ ಬ್ರೌನ್ ಆಗಬೇಕು. ಈಗ ಮುಚ್ಚಳ ಮುಚ್ತಾಯಿದ್ದೆ ನಾನು, ಬೇಗ ಬೇಯುತ್ತೆ ನೋಡಿ. ಇದು ಕೆಂಪಗಾಗಿದೆ. ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತೀನಿ. ಇದೊಂದು 5 ನಿಮಿಷ ಬೇಯಿಸ್ಬೇಕು. ಆದರೆ ಇದನ್ನು ಸ್ವಲ್ಪ ಬೇಯಬೇಕು. ಇದಕ್ಕೆ ಕೊಬ್ಬರಿ, ಮಿಕ್ಸ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದು ಕೊಬ್ಬರಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕೋಣ. ಅಂದರೆ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಇದು ಮಿಕ್ಸ್ ಮಾಡಿ, ಉಪ್ಪು ಹಾಕ್ತಿದ್ದಂಗೆ ನೀರು ಬಿಟ್ಕೊತದೆ ಎಲ್ಲದು. ಸ್ವಲ್ಪ ಇದಕ್ಕೆ ಸ್ವಲ್ಪ ಅರಿಶಿನ, 1 ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ, 1 ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಸಾಲೆ ಎಲ್ಲ ಕುದಿಬೇಕಲ್ವ, ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ. ಇದು ಇಷ್ಟಾಗಿದೆ. ಇದಕ್ಕೆ ನಾನು ಈ ಗ್ಲಾಸ್ಲೆ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾಲ್ಕು ಗ್ಲಾಸ್ ನೀರು ಹಾಕಿನಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಒಂದು ನೀರು ಕುದಿಬೇಕು. ಇದು ಒಂದು ಉಗಿ ಬರಬೇಕು, ಆಮೇಲೆ ಅಕ್ಕಿ ಹಾಕೋಣ ನೋಡಿ. ನೀರು ಕುದೀತಾ ಇದೆ. ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಅಕ್ಕಿ ಹಾಕೋಣ. ನೋಡಿ ಅಕ್ಕಿ ಹಾಕಿದ್ದೀನಿ. ಇದು ಒಂದು ಕುದಿ ಬರಬೇಕು, ಆಮೇಲೆ ಮುಚ್ಚಳ ಕ್ಲೋಸ್ ಮಾಡೋಣ ನೋಡಿ. ಇದು ಕುದೀತಾ ಇದೆ. ಇದು ಈಗ
ಇದು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಎರಡು ವಿಜಿಲ್ ಹೊಡಿಬೇಕು. 2 ವಿಜಿಲ್ ಹೊಡೆದ್ರೆ ರೈಸ್ ರೆಡಿ ಆಗುತ್ತೆ. ನೋಡಿ ಇದಾಗಿದೆ. ನೀಟಾಗಿ ಕಲಿಸ್ಕೊಂಡ್ಬಿಡಿ. ನೋಡಿ ಟೊಮೆಟೊ ಬಾತ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಇದಾಗಿದೆ. ಟೊಮೆಟೊ ಬಾತ್ ಇಸ್ ರೆಡಿ. ಬಿಸಿ ಬಿಸಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.